ಹೆಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ತೇಜಮಯ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು 4ನೇ ಒಂದು ಕ್ವಶನ್ ಪೇಪರ್ಸನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಎಸ್ಪೆಷಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್. ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಈ 1 ಮಾರ್ಕ್ ಕ್ವಶನ್ಸಲ್ಲಿ ಕೆಲವರಿಗೆ ತೊಂದರೆ ಆಗಿರುತ್ತೆ, ಹೇಗೆ ಔಟ್ ಆಫ್ ಔಟ್ ಸ್ಕೋರ್ ಮಾಡೋದಕ್ಕಾಗಿರ್ಬೋದು, ಅಥವಾ ಇನ್ನು ಕೆಲವ್ರಿಗೆ ಉಪಯೋಗ ಆಗಿರುತ್ತೆ, ಹೇಗೆ ಜಸ್ಟ್ ಪಾಸ್ ಆಗೋಂಥವ್ರಿಗೆ ಇನ್ನೂ ಸ್ಕೋರ್ ಮಾಡೋದಕ್ಕೆ, ಅಥವಾ 55% ತೆಗೆಯೋಂಥವ್ರಿಗೆ 60% ಎಬೋ ತೆಗೆಯೋದಕ್ಕೆ ಈ 1 ಮಾರ್ಕ್ ಕ್ವಶನ್ಸ್ ತುಂಬ ಉಪಯೋಗ ಬರುತ್ತೆ. ಸೊ ಗಮನವಿಟ್ಟು ಕೇಳಿ. ಥ್ರೂ ಔಟ್ ದಿ ವಿಡಿಯೋ ಐ ವಿಲ್ ಬಿ ಎಕ್ಸ್ಪ್ಲೈನಿಂಗ್ ಈಚ್ ಆ್ಯಂಡ್ ಎವ್ರಿ ಕ್ವಶನ್ ವಿತ್ ಸೊಲ್ಯೂಷನ್ಸ್ ಪ್ರಾಪರ್ಲಿ. ಸೊ ಬಿಫೋರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದಿ ಕ್ವಶನ್ ಪೇಪರ್, ಈ ಜನರಲ್ ಇನ್ಸ್ಟ್ರಕ್ಷನ್ಸ್ನ ಒಂದ್ಸರಿ ನೋಡ್ಕೊಳ್ಳಿ. ಇಟ್ ವಿಲ್ ಬಿ ಗಿವೆನ್ ಇನ್ ಯುವರ್ ಕ್ವಶನ್ ಪೇಪರ್ ಆಲ್ಸೋ. ಆ ಜನರಲ್ ಇನ್ಸ್ಟ್ರಕ್ಷನ್ಸನ್ನು ಯಾವತ್ತೂ ಸಹ ಮಿಸ್ ಮಾಡೋಕ್ಕೆ ಹೋಗಬೇಡಿ, ಆಯಿತಾ? ಅದರಲ್ಲಿ ನಿಮಗೆ ಮಾರ್ಕ್ಸ್ ಕಟ್ ಆಗುವಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್, moving on to the first question, that is an insulator can be charged by a process. ಆಯಿತಾ? ಇಲ್ಲಿ ಫ್ರಿಕ್ಷನ್ ಅಂತ ಇದೆ, ಕಂಡಕ್ಷನ್, ಇಂಡಕ್ಷನ್, ಬೋತ್ ಕಂಡಕ್ಷನ್ ಆ್ಯಂಡ್ ಇಂಡಕ್ಷನ್. ಆಯಿತಾ? ನಮಗೆ ಚಾರ್ಜ್, ಒಂದು ಬಾಡಿಗೆ ಚಾರ್ಜ್ ಮಾಡಬೇಕು ಅಂತಂದರೆ ಎಷ್ಟು ಡಿಫ್ರೆಂಟ್ ಪ್ರೋಸೆಸ್ ಇದೆ? 3 ಡಿಫ್ರೆಂಟ್ ಪ್ರೋಸೆಸ್ ಇದೆ. ಲೆಟ್ ಮಿ ರೈಟ್ 3 ಆಫ್ ದೆಮ್. ಫಸ್ಟ್ ಒನ್, ಚಾರ್ಜಿಂಗ್ ಬೈ ಫ್ರಿಕ್ಷನ್. Charging by friction. Second one, charging by conduction. Third one, charging by induction. ಅಂದರೆ ಈ 3 ಪ್ರೋಸೆಸ್ಸಲ್ಲಿ ಸಹ ಒಂದು ಬಾಡಿಗೆ ನಾವೇನು ಮಾಡಬಹುದು? ಚಾರ್ಜಸ್ಸನ್ನು ಕೊಡಬಹುದು, ಎಲೆಕ್ಟ್ರಾನ್ಸನ್ನು ಕೊಡಬಹುದು, ಅಥವಾ ಎಲೆಕ್ಟ್ರಾನ್ಸನ್ನ ರಿಮೂವ್ ಮಾಡಬಹುದು. ಹಾಗಾದರೆ ಈ 3 ಆಪ್ಷನ್ಸ್ ಇದ್ರೆ ಇಲ್ಲಿ ಕರೆಕ್ಟು. ಸೊ ಆಪ್ಷನ್ ಎ ಈಸ್ ಆಲ್ಸೋ ಕರೆಕ್ಟ್, ಆಪ್ಷನ್ ಬಿ ಈಸ್ ಆಲ್ಸೋ ಕರೆಕ್ಟ್, ಆಪ್ಷನ್ ಸಿ ಈಸ್ ಆಲ್ಸೋ ಕರೆಕ್ಟ್. ಸೊ ನೀವು ಈ ಒಂದು 4 ಆಪ್ಷನ್ಸಲ್ಲಿ ಯಾವುದೇ ಆನ್ಸರ್ ಮಾಡೋದು ಸಹ ನಿಮಗೆ ಮಾರ್ಕ್ ಬಂದೇ ಬರುತ್ತೆ. ಸೊ ಇದು ಒಂಥರ ಗ್ರೇಸ್ ಮಾರ್ಕ್ಸ್ ಕ್ವಶನ್ ಥರ ಇದೆ. ಓಕೆ, ವಿಲ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಕ್ವಶನ್. ಜೌಲ್ ಪರ್ ಸೆಕೆಂಡ್ ಈಸ್ ದಿ ಯೂನಿಟ್ ಆಫ್, ಏನು ಜೌಲ್ ಪರ್ ಸೆಕೆಂಡ್ ಅಂತಂದರೆ, ಜೌಲ್ ಈಸ್ ದ ಯೂನಿಟ್ ಆಫ್ ವರ್ಕ್ ಆರ್ ಎನರ್ಜಿ, ಕೂಲಮ್ ಈಸ್ ದ ಯೂನಿಟ್ ಆಫ್ ಚಾರ್ಜ್. ಈಗ ಆ ಒಂದು ಅದರ ಪ್ರಕಾರ ನಾವು ಫಾರ್ಮುಲಾ ಬರೆದ್ರೆ ವರ್ಕ್ ಡನ್ ಬೈ ಚಾರ್ಜ್ ಕ್ಯೂ ಅಂತ ಬರುತ್ತೆ. ಜೌಲ್ ಈಸ್ ದ ಯೂನಿಟ್ ಆಫ್ ವರ್ಕ್, ಕೂಲಮ್ ಈಸ್ ದ ಯೂನಿಟ್ ಆಫ್ ಚಾರ್ಜ್. ಸೊ ಹಾಗಾದರೆ ನಾವು ವರ್ಕ್ ಡನ್ ಬೈ ಕ್ಯೂ ಅಂತ ಬರೀಬೋದು. ಸೊ ವರ್ಕ್ ಡನ್ ಬೈ ಕ್ಯೂ ಅಂದರೆ ಏನು? ಇಸ್ಂಟ್ ಇಟ್ potential? The amount of work done in bringing a unit positive charge from infinity to that point is called electric potential at that particular point. So ಯಾವ ಆಪ್ಷನ್ ಕರೆಕ್ಟು? ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಕರೆಕ್ಟು. ಸೊ ಲೆಟ್ ಮಿ ಮಾರ್ಕ್ ಹಿಯರ್, ಆಪ್ಷನ್ ಬಿ ಈಸ್ ಕರೆಕ್ಟ್. ಆಪ್ಷನ್ ಬಿ ಈಸ್ ಕರೆಕ್ಟ್. ನೆಕ್ಸ್ಟ್, ವಿಲ್ ಮೂವ್ ಟು ದಿ ಕ್ವಶನ್, ದಟ್ ಈಸ್ ದಿ ಆಂಗಲ್ ಬಿಟ್ವೀನ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಈಸ್. ಆಯಿತಾ? ಇಲ್ಲಿ ನೋಡಿ ಡಿಯರ್ ಸ್ಟೂಡೆಂಟ್ಸ್, ನಾನೊಂದು ಡಯಾಗ್ರಾಮ್ ತೋರಿಸ್ತೀನಿ ನಿಮಗೆ. ಹಿಯರ್ ವಿ ಹ್ಯಾವ್ ದಿ ಡಯಾಗ್ರಾಮ್ ಇನ್ ವಿಚ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಈಸ್ ಮೆನ್ಷನ್ಡ್. ಎಲ್ಲಿದೆ? ಈ ಡಾಟೆಡ್ ಲೈನ್ಸ್ ಇದೆಯಲ್ಲ, ಆ ಎಲ್ಲ ಸಹ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅಂತ ಕರಿತೀವಿ. ಸೊ ಆ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ಗೆ ಲೈನ್ಸ್ ಆಫ್ ಫೋರ್ಸ್ ಮೆನ್ಷನ್ ಮಾಡಿದ್ದಾರೆ, ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ದಿಸ್ ಈಸ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಇ, ಆ್ಯಂಡ್ ದಿಸ್ ಈಸ್ ದಿ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್. ಅವೆರಡು ಮಧ್ಯೆ ಇರುವಂಥ ಆ್ಯಂಗಲ್ ಎಷ್ಟಿದೆ ನೋಡಿ? 90 ಡಿಗ್ರಿ. ಓಕೆ, ತುಂಬ ಇಂಪಾರ್ಟೆಂಟ್ ಕ್ವಶನ್ನು. ಓಕೆ, ದಿ ಆ್ಯಂಗಲ್ ಬಿಟ್ವೀನ್ ದಿ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ 90 ಡಿಗ್ರಿ. ಓಕೆ, ಸೊ ದೇರ್ ಫೋರ್ ಆಪ್ಷನ್ ಸಿ ಈಸ್ ಕರೆಕ್ಟ್. ನೆಕ್ಸ್ಟ್ ಒನ್, ವಾಟ್ ಈಸ್ ದಿಸ್? ದಿ ಕಲರ್ ಬ್ಯಾಂಡ್ಸ್ on a carbon resistor are red, 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 silver. The value of the resistance of the resistor is. ಈ ರೆಸಿಸ್ಟೆನ್ಸ್ ಆಫ್ ದಿ ರೆಸಿಸ್ಟರ್ಗೆ ವ್ಯಾಲ್ಯೂ ಎಷ್ಟಿರುತ್ತೆ? ಓಕೆ, ನಾವು ವಿಲ್ ರೈಟ್ ಇಟ್. ಈಗ ರೆಡ್ ಇರೋದ್ರಿಂದ ರೆಡ್ಡಿಗೆ ಫಸ್ಟ್ ವ್ಯಾಲ್ಯೂ ಎಷ್ಟು? 2. ಅಗೇನ್ ರೆಡ್ ಇದೆ, 2. ಅಗೇನ್ ರೆಡ್ ಇದೆ. ಥರ್ಡ್ ಕಲರ್ ವಿ ಶುಡ್ ರೈಟ್ ಹಿಯರ್ ಲೈಕ್ ದಿಸ್. 10 ಪವರ್, ಆ ರೆಡ್ಡಿಗೆ ಕರೆಸ್ಪಾಂಡಿಂಗ್ ವ್ಯಾಲ್ಯೂ ಎಷ್ಟು? 2. ಸೊ 10 ಪವರ್ 2 ಅಂತ ಬರ್ತೀವಿ. 10 ಪವರ್ 2. So plus or minus fourth band color ಏನಿರುತ್ತೆ, so fourth band given is
ಸರಿ, ಒಂದೇ ನಿಮಿಷ. ಓಕೆ, ಸಿಲ್ವರ್ ಕೊಟ್ಟಿದ್ದಾರೆ. ಸಿಲ್ವರ್ಗೆ ಫೋರ್ತ್ ಬ್ಯಾಂಡ್ ನಾವು ಟಾಲರೆನ್ಸ್ ಅಂತ ಕರಿತೀವಿ. ಸೊ ಸಿಲ್ವರ್ಗೆ ಟಾಲರೆನ್ಸ್ ವ್ಯಾಲ್ಯೂ +10. ಸೊ ಅದಕ್ಕೋಸ್ಕರ ಇಲ್ಲಿ +10% ಅಂತ ಬರುತ್ತೆ. ಓಕೆ, ಸೊ ದಿಸ್ ಇಸ್ ದ ವ್ಯಾಲ್ಯೂ ಆಫ್ ದಿ ರೆಸಿಸ್ಟೆನ್ಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಕಲರ್ ಕೋಡ್. ಈ ಒಂದು ಕಲರ್ ಕೋಡ್ ಬೇಸಿಸ್ ಮೇಲೆ ನೀವು ಪಕ್ಕಾ ಒಂದು ಕ್ವಶನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಆಯಿತಾ, ಇದ್ರ ಬಗ್ಗೆ ಒಂದಷ್ಟು ಕ್ವಶನ್ಸನ್ನು ಸಾಲ್ವ್ ಮಾಡ್ಕೊಳ್ಳಿ. ಓಕೆ, ಈಗ ಇಲ್ಲ ಆಪ್ಷನ್ ನೋಡಿದ್ರೆ 22 × 10⁻2 ±10 ohm, that is this option B is correct. Okay, next, work done by magnetic force on a charge moving in uniform magnetic field is 0 because see work done by magnetic force ಈಸ್ ಗಿವೆನ್ ಬೈ ಈ ಒಂದು ಕೇಸ್ ಇರುತ್ತೆ, ಸರ್ಕ್ಯುಲರ್ ಪಾತಲ್ಲಿ ಮೂವ್ ಆಗುವಂಥ ಟೈಮಲ್ಲಿ ಚಾರ್ಜು. ಆಯಿತಾ, ಸೊ ಫೋರ್ಸ್ ಈ ಡೈರೆಕ್ಷನ್, ವೆಲಾಸಿಟಿ ಈ ಡೈರೆಕ್ಷನ್ ಇರುತ್ತೆ, ಫೋರ್ಸ್ ಈ ಡೈರೆಕ್ಷನ್ ಇರುತ್ತೆ. ಆಯಿತಾ, ಸೊ ದೇರ್ ಫೋರ್ ದಿ ಆ್ಯಂಗಲ್ ಬಿಟ್ವೀನ್ ಫೋರ್ಸ್ ಆ್ಯಂಡ್ ವೆಲಾಸಿಟಿ ವಿಲ್ ಬಿ 90 ಡಿಗ್ರಿ. ಅಂದರೆ ಫೋರ್ಸ್ ಈಸ್ ಪರ್ಪೆಂಡಿಕ್ಯುಲರ್ ಟು ವೆಲಾಸಿಟಿ. ಸೊ ಈ ಒಂದು ಕೇಸಲ್ಲಿ ಸರ್ಕ್ಯುಲರ್ ಪಾತಲ್ಲಿ ಮೂವ್ ಆಗುವಂಥ ಟೈಮಲ್ಲಿ ನಿಮ್ಗೆ ಏನು ಬರುತ್ತೆ, ವಾಟ್ ಈಸ್ ದಟ್, the work done will be 0 because angle is 90 degree. Next, identify the wrong statement among the following options about magnetic field lines. Magnetic field lines ಬಗ್ಗೆ ಇರುವಂಥ ಒಂದು ರಾಂಗ್ ಸ್ಟೇಟ್ಮೆಂಟ್ ಯಾವುದು ಅನ್ನೋದನ್ನು ಕಂಡುಹಿಡಿಯಬೇಕಾಗುತ್ತೆ. ಓಕೆ, ದೇ ಕೆನಾಟ್ ಇಂಟರ್ಸೆಕ್ಟ್ ಈಚ್ ಅದರ್, ಇದು ಕರೆಕ್ಟ್ ಆಗಿದೆ. ದೇ ಕೆನಾಟ್ ಫಾರ್ಮ್ ಕ್ಲೋಸ್ಡ್ ಲೂಪ್ಸ್, ನೋ, ಇದು ರಾಂಗ್. ಯಾಕೆಂದರೆ ದೇ ಕ್ಯಾನ್ ಫಾರ್ಮ್, ಯಾವುದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಕ್ಯಾನ್ ಫಾರ್ಮ್ ಕ್ಲೋಸ್ಡ್ ಲೂಪ್ಸ್. ಇನ್ನೊಂದು ನೋಡೋಣ, ಆಪ್ಷನ್ ಸಿ. ದಿ ಟ್ಯಾಂಜೆಂಟ್ ಡ್ರಾನ್ ಟು ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಅಟ್ ಎನಿ ಪಾಯಿಂಟ್ ಗಿವ್ಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದಟ್ ಪಾಯಿಂಟ್, ಕರೆಕ್ಟ್. ಇನ್ಸೈಡ್ ದಿ ಮ್ಯಾಗ್ನೆಟ್ ದೇ ಗೋ ಫ್ರಮ್ ಸೌತ್ ಟು ನಾರ್ತ್, ಇದು ಸಹ ಕರೆಕ್ಟ್ ಆಗಿದೆ. ಈಗ ನೀವೊಂದು ಮ್ಯಾಗ್ನೆಟ್ ಕನ್ಸಿಡರ್ ಮಾಡಿದ್ದೀರಾ ಅಂತಂದರೆ ದಿಸ್ ಇಸ್ ನಾರ್ತ್ ಪೋಲ್, ದಿಸ್ ಇಸ್ ಸೌತ್ ಪೋಲ್. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಔಟ್ಸೈಡ್ ದಿ ಮ್ಯಾಗ್ನೆಟ್ ನಾರ್ತ್ ಟು ಸೌತ್ ಹೋಗುತ್ತೆ, ಇನ್ಸೈಡ್ ದಿ ಮ್ಯಾಗ್ನೆಟ್ ಸೌತ್ ಟು ನಾರ್ತ್ ಹೋಗುತ್ತೆ. ದೇರ್ ಫೋರ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಮೂವ್ ಫ್ರಮ್ ಸೌತ್ ಟು ನಾರ್ತ್ ಇನ್ಸೈಡ್. ಸೊ ಈಗ ಆಪ್ಷನ್ ರಾಂಗ್ ಆಗಿರುವಂಥ ಆಪ್ಷನ್ ಯಾವುದು, ಆಪ್ಷನ್ ಬಿ. ಅದಕ್ಕೋಸ್ಕರ ನಿಮ್ಮ ಆನ್ಸರು ಬಿ ಆಗಿರುತ್ತೆ. ಓಕೆ, ಸೊ ಶಾಲ್ ವಿ ಮೂವ್ ಆನ್ ಟು ದಿ ನೆಕ್ಸ್ಟ್ ಒನ್. ದಿ ಪೀಕ್ ವ್ಯಾಲ್ಯೂ ಆಫ್ ಇಂಡ್ಯೂಸ್ಡ್ EMF ಇನ್ ಎ ಜನರೇಟರ್ ಈಸ್ ಗಿವೆನ್ ಬೈ, ನೀವು ಇದ್ರದ್ದು ಡಿರೈವೇಷನ್ ಮಾಡಿರ್ತೀರಾ, ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ ಬರುತ್ತೆ. E ಈಸ್ ಈಕ್ವಲ್ ಟು E0 sin ωt ಅಂತ EMF ಫಾರ್ಮುಲಾ. ಸೊ ಆರ್ NBA ಇಂಟು ಸೈನ್ ಒಮೆಗಾ ಅಂತ ಬಂದಿರುತ್ತೆ. ಸೊ ಈ ಪೀಕ್ ವ್ಯಾಲ್ಯೂ ಎಷ್ಟು ಬರುತ್ತೆ, NBA ಅಷ್ಟು. ದೇರ್ ಫೋರ್ NBA ಎಲ್ಲಿರುತ್ತೋ ಅದು ನಿಮ್ಮ ಆನ್ಸರ್ ಆಗಿರುತ್ತೆ. ಓಕೆ ಡಿಯರ್ ಸ್ಟೂಡೆಂಟ್ಸ್, ವಿಲ್ ಮೂವ್ ಟು ದಿ ನೆಕ್ಸ್ಟ್ ಒನ್. ದಿ ಲಾ ವಿಚ್ ಗಿವ್ಸ್ ದಿ ಪೊಲಾರಿಟಿ ಆಫ್ ಇಂಡ್ಯೂಸ್ಡ್ EMF ಇನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಈಸ್. ಪೊಲಾರಿಟಿ ಅಂತಂದರೆ ಈಗ ಚಾರ್ಜ್ ಪೊಲಾರಿಟಿ ಕನ್ಸಿಡರ್ ಮಾಡಿದ್ರೆ ಪ್ಲಸ್ ಚಾರ್ಜ್ ಮತ್ತು ಮೈನಸ್ ಚಾರ್ಜ್, ಪಾಸಿಟಿವ್ ಚಾರ್ಜ್ ಮತ್ತು ನೆಗೆಟಿವ್ ಚಾರ್ಜ್ ಅಂತ ಬರುತ್ತೆ. ಆದರೆ ಇಲ್ಲಿ ಪೊಲಾರಿಟಿ ಆಫ್ ಇಂಡ್ಯೂಸ್ಡ್ EMF ಅಂದರೆ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಬರುವಂಥ ಎಲೆಕ್ಟ್ರೋಮ್ಯಾಗ್ನೆಟಿಸಮಲ್ಲಿ ಬರುವಂಥ ಕೇಸಲ್ಲಿ ಸೊ ಪ್ರೊಡ್ಯೂಸ್ ಆಗಿರುವಂಥ EMF ಯಾವ ಡೈರೆಕ್ಷನಲ್ಲಿ ಇರುತ್ತೆ ಅನ್ನೋದನ್ನು ರಿಪ್ರೆಸೆಂಟ್ ಮಾಡುವಂಥದ್ದು ಲೆನ್ಸ್ ಲಾ ಯೂಸ್ ಮಾಡಿಕೊಂಡು. ಆಯಿತಾ, ಅದಕ್ಕೂ ಮುಂಚೆ ಒಂದೊಂದು ಲಾನೇ ಸ್ಟಡಿ ಮಾಡ್ತಾ ಹೋಗೋಣ. ಈಗ ಫ್ಯಾರಡೇಸ್ ಲಾ ಅಂದರೆ ಏನು, ಇಲ್ಲಿ ನೋಡಿ. ಫ್ಯಾರಡೇಸ್ ಲಾ ಇಲ್ಲಿ ಈ ಒಂದು ಏನು ಮ್ಯಾಗ್ನೆಟ್ ಇದೆ, ಈ ಮ್ಯಾಗ್ನೆಟ್ ಈ ಒಂದು ಕಾಯಿಲ್ ಒಳಗಡೆ ಮೂವ್ ಆದಾಗ ಯಾವ ಡೈರೆಕ್ಷನಲ್ಲಿ ಕರೆಂಟ್ ಪ್ರೊಡ್ಯೂಸ್ ಆಗಿದೆ ಅನ್ನೋಂಥ ಕೊಡುವಂಥದ್ದು ಯಾವುದು, ಫ್ಯಾರಡೇಸ್ ಲಾ. ಸೊ ಇದ್ರ ಬಗ್ಗೆ ಥಿಯರಿ ಸಹ ನೀವು ಓದಿರ್ತೀರ, ಒಂದಷ್ಟು ಅನಿಮೇಟೆಡ್ ವಿಡಿಯೋಸ್ ಸಹ ಅಬ್ಸರ್ವ್ ಮಾಡ್ಬೋದು ನೀವು. ಸೊ ದಿಸ್ ಇಸ್ ಫ್ಯಾರಡೇಸ್ ಲಾ. ನಾವು ಕಮಿಂಗ್ ಟು ದಿ ನೆಕ್ಸ್ಟ್ ಒನ್, ದಟ್ ಈಸ್ ಲೆನ್ಸ್ ಲಾ. ಲೆನ್ಸ್ ಲಾ ಇಸ್ ದ ಕರೆಕ್ಟ್ ಆನ್ಸರ್ ಹಿಯರ್. Let me show you the diagram here. Okay, so when this magnetic material ಅಥವಾ when a magnet which consists of north pole and south pole is moved
inside this coil that induces current in it. ಆಯಿತಾ. ಸೊ ಆ ಇಂಡ್ಯೂಸ್ಡ್ ಕರೆಂಟ್ನ ನಾವು ಎಡ್ಡಿ ಕರೆಂಟ್ಸ್ ಸಹ ಕನ್ಸಿಡರ್ ಮಾಡಬಹುದು. ಆಯಿತಾ. ಇಂಡ್ಯೂಸ್ಡ್ ಕರೆಂಟ್ ಇಂಡ್ಯೂಸಸ್ ದಿ ಕರೆಂಟ್. ಓಕೆ. ಆ ಇಂಡ್ಯೂಸ್ ಆಗಿರೋಂಥ ಕರೆಂಟು ಇದ್ರ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ನ ಪ್ರೊಡ್ಯೂಸ್ ಮಾಡುತ್ತೆ ಈ ಕಾಯಿಲ್ ಸುತ್ತ. ಸೊ ಆ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ನ ಇಂಡ್ಯೂಸ್ ಮಾಡಿದ್ರೆ ಈ ಕರೆಂಟು ಅದನ್ನು ಇ ಎಮ್ ಎಫ್ ಅಂತ ಕರಿತೀವಿ. ಆ ಇ ಎಮ್ ಎಫ್ಗೆ ಯಾವ ಪೋಲ್ ಇರುತ್ತೆ? ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್. ಸೊ ದಿಸ್ ಹ್ಯಾಸ್ ಗಿವನ್ ಬೈ ವಾಟ್ ಈಸ್ ದ್ಯಾಟ್? ಲೆನ್ಸ್ ಲಾ. ಓಕೆ. ಇದು ಆಲ್ರೆಡಿ ಓದಿರ್ತೀರಾ, ಜಸ್ಟ್ ಒಂದ್ಸರಿ ತಿಳ್ಕೊಳ್ಳಿ ಅಂತ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ ಅಷ್ಟೇ. ವಾಟ್ ಈಸ್ ದ್ಯಾಟ್? ಲೆನ್ಸ್ ಲಾ. ಸೊ ಯುವರ್ ಆನ್ಸರ್ ಈಸ್ ಲೆನ್ಸ್ ಲಾ. ನೆಕ್ಸ್ಟ್ ಕಮಿಂಗ್ ಟು ಆಂಪಿಯರ್ ಸರ್ಕ್ಯೂಟ್ ಅಲ್ಲ. So very 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 important one, ampere circuit alla. So this gives this statement: the line integral of magnetic field around a closed loop, okay, is equal to mu naught into I anta. Aita. So this we can explain by making use of right hand thumb rule also. The thumb points in the direction of electric current and the fingers curl around the current indicates the direction of magnetic field. ಸೊ ಆಂಪಿಯರ್ ಸರ್ಕ್ಯೂಟ್ ಎಲ್ಲ ತುಂಬ ಇಂಪಾರ್ಟೆಂಟ್, ಇದನ್ನು ಸ್ವಲ್ಪ ಓದ್ಕೊಳ್ಳಿ. ನೆಕ್ಸ್ಟ್ ಕ್ಯೂರಿಸ್ ಲಾ. ಕ್ಯೂರಿಸ್ ಲಾ ವಾಟ್ ಡಸ್ ಇಟ್ ಗಿವ್? ದಿ ಸಸೆಪ್ಟಬಿಲಿಟಿ ಅಂತ ಕರಿತೀವಿ ಇದನ್ನು. ಸಸೆಪ್ಟಬಿಲಿಟಿ ಆಫ್ ಎ ಪ್ಯಾರಾಮ್ಯಾಗ್ನೆಟಿಕ್ ಮೆಟೀರಿಯಲ್ ಈಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ದಿ ಅಬ್ಸಲ್ಯೂಟ್ ಟೆಂಪರೇಚರ್ ಅಂತ. ಸೊ ದಿಸ್ ಇಸ್ ದಿಸ್. ಸೊ ಈ 4 ಲಾಸ್ ಮೇಲೆ ಯಾವುದಾದ್ರೂ ಕ್ವಶನ್ಸ್ ಕೊಟ್ಟರೆ ಅದರ ರಿಲೇಟೆಡ್ ಇನ್ಫಾರ್ಮೇಷನ್ ಸಹ ಕೊಟ್ಟಿದ್ದೀನಿ, ಆನ್ಸರ್ ಮಾಡಲಿಕ್ಕೆ ಈಸಿ ಆಗಲಿ ಅಂತ. ಈ ಕೇಸಲ್ಲಿ ಯಾವುದು ಆನ್ಸರ್ ಕರೆಕ್ಟು? ಆಪ್ಷನ್ ಬಿ ಈಸ್ ಕರೆಕ್ಟ್. Next, we'll move on to the question number 9. Phasor diagram of an AC circuit is given by this one. ಆಯಿತಾ. ಅವ್ರು ಆಲ್ರೆಡಿ ಫೇಸರ್ ಡಯಾಗ್ರಾಮ್ ಕೊಟ್ಟಿದ್ದಾರೆ. ಸೊ ಈ ಒಂದು ಫೇಸರ್ ಡಯಾಗ್ರಾಮ್ ಯಾವುದಕ್ಕೆ ಕರೆಕ್ಟು? ಸೊ ಸರ್ಕ್ಯೂಟ್ ಈಸ್ ಪ್ಯೂರ್ ಇಂಡಕ್ಟರ್, ಪ್ಯೂರ್ ಕೆಪಾಸಿಟರ್, ಪ್ಯೂರ್ ರೆಸಿಸ್ಟರ್, ಪ್ಯೂರ್ ಇಂಡಕ್ಟರ್ ಆ್ಯಂಡ್ ರೆಸಿಸ್ಟರ್. ಸೊ ಇಲ್ಲಿ ನಾನು ಡೈರೆಕ್ಟಾಗಿ ಹೇಳ್ತೀನಿ. So this is the circuit for AC applied to pure resistor. ಯಾಕೆ ಅಂತಂದರೆ when AC applied to pure resistor you will get phasor diagram like this. ಈಗ ನೆಕ್ಸ್ಟ್ ಒನ್ ಕನ್ಸಿಡರ್ ಮಾಡ್ತೀನಿ. ಯಾವಾಗ? when phases what is this when we consider AC applied to pure inductor, ಅಲ್ಲಿ ವೋಲ್ಟೇಜ್ ಲೀಡ್ಸ್ ಕರೆಂಟ್ ಬೈ π/2 ಅಂತ ಬರುತ್ತೆ. ಇನ್ನೊಂದು ಕೇಸಲ್ಲಿ ವೋಲ್ಟೇಜ್ ಲ್ಯಾಗ್ಸ್ ಕರೆಂಟ್ ಬೈ π/2 ಅಂತ ಬರುತ್ತೆ. ಓಕೆ, ದಟ್ಸ್ ವೈ ಇಲ್ಲಿ ಯಾವುದೇ ಒಂಥರ ಒಂದು ಫೇಸ್ ಡಿಫ್ರೆನ್ಸ್ ಇಲ್ಲ. ದೇರ್ ಫೋರ್ ಇಟ್ ಈಸ್ ಫಾರ್ ರೆಸಿಸ್ಟರ್. ಇದು ಸಹ ಎ ಸಿಯಲ್ಲೇ ಬರುತ್ತೆ, ಆಲ್ಟರ್ನೇಟಿಂಗ್ ಕರೆಂಟ್ ಅನ್ನೋ ಚಾಪ್ಟರಲ್ಲಿ. ನೆಕ್ಸ್ಟ್, ಫಿಸಿಕಲ್ ಥೆರಪಿ ಈಸ್ ಒನ್ ಆಫ್ ದಿ ಅಪ್ಲಿಕೇಶನ್ಸ್ ಆಫ್ ಇನ್ಫ್ರಾರೆಡ್ ರೇಡಿಯೇಷನ್. ಡಿಯರ್ ಸ್ಟೂಡೆಂಟ್ಸ್, ಈ ಥರ ಕ್ವಶನ್ಸ್ನ ಸ್ವಲ್ಪ ಆನ್ಸರ್ ಮಾಡಲಿಕ್ಕೆ ಕನ್ಫ್ಯೂಷನ್ ಆಗಬಹುದು. ಒಂದಷ್ಟು ಅಪ್ಲಿಕೇಶನ್ಸ್, ಮೈಕ್ರೋವೇವ್ಸ್ನ ನಾವು ಎಲ್ಲಿ ಅಪ್ಲಿಕೇಶನ್ಸಲ್ಲಿ ಯೂಸ್ ಮಾಡ್ತೀವಿ, ಎಕ್ಸ್ರೇಸ್ ಯಾವ ಅಪ್ಲಿಕೇಶನ್ ಯೂಸ್ ಮಾಡ್ತೀವಿ, ಯು ವಿ ರೇಸ್ ಯಾವ ಅಪ್ಲಿಕೇಶನ್ ಯೂಸ್ ಮಾಡ್ತೀವಿ, ಇನ್ಫ್ರಾರೆಡ್ ಯಾವ ಅಪ್ಲಿಕೇಶನ್ಸಲ್ಲಿ ಯೂಸ್ ಮಾಡ್ತೀವಿ ಅಂತ ಗೂಗಲ್ ಸರ್ಚ್ ಮಾಡಿ ಒಂದಷ್ಟು ಬರ್ಕೊಂಡಿರಿ. ಯಾಕೆಂತಂದರೆ ಈ ಅಪ್ಲಿಕೇಶನ್ಸ್ ಬರೆಯುವಂಥ ಟೈಮಲ್ಲಿ ನಮಗೆ ತುಂಬ ಕನ್ಫ್ಯೂಷನ್ ಆಗುತ್ತೆ ಯಾವುದು ಬರುತ್ತೆ ಅಂತ. ಸೊ ಮುಂಚೆನೇ ಒಂದು ಗೊತ್ತಿರೋಂಥ ಡೇಟಾ ನಿಮ್ಮ ಹತ್ರ ಇದ್ದರೆ ಬ್ರೈನಲ್ಲಿ ನೀವು ಆರಾಮಾಗಿ ಆನ್ಸರ್ ಮಾಡ್ಬೋದು. ಇಲ್ಲ ಅಂತಂದರೆ ಕನ್ಫ್ಯೂಷನ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಈ ಥರ ಕೇಸಸಲ್ಲಿ. ಆಯಿತಾ? ಸೊ ಆದಷ್ಟು ಜಾಸ್ತಿ ಕ್ವಶನ್ಸ್ ಸಾಲ್ವ್ ಮಾಡಿ. ಈ ಯಾವುದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸನ್ನು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಯಾಕೆಂತಂದರೆ 1 ಮಾರ್ಕ್ಸ್ ಬಂದಾಗ ಅಲ್ಲೇ ಕನ್ಫ್ಯೂಷನ್ ಆಗುವಂಥದ್ದು. ನಾವು ಕಮಿಂಗ್ ಟು ನೆಕ್ಸ್ಟ್ 11th ಕ್ವಶನ್. ದ ಫೆನಾಮಿನನ್ ಆಫ್ ಅಬ್ಸಾರ್ಪ್ಷನ್ ಆ್ಯಂಡ್ ರೀಎಮಿಷನ್ ಆಫ್ ಇನ್ಸಿಡೆಂಟ್ ಲೈಟ್ ಇನ್ ಆಲ್ ಡೈರೆಕ್ಷನ್ಸ್ ಬೈ ಪಾರ್ಟಿಕಲ್ಸ್ ಆಫ್ ಮೀಡಿಯಮ್ ಈಸ್. ಡೈರೆಕ್ಟಾಗಿ ಹೇಳ್ಬೋದು, ಇದನ್ನು ನಿಮಗೆ ಬೇಸಿಕ್ ನಾಲೆಡ್ಜ್ ಗೊತ್ತಿದ್ದರೆ ರಿಯಾಪ್ಟಿಕ್ಸಲ್ಲಿ ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಅಂತ ಬರುತ್ತೆ. ಬಟ್ ಬೇರೆ ಕೊಟ್ಟಿರೋಂಥ ಆಪ್ಷನ್ನು ಸಹ ಎಕ್ಸ್ಪ್ಲೇನ್ ಮಾಡಿ ಇದಕ್ಕೆ ಆನ್ಸರ್ ಮಾಡೋಣ. ಏನು ಫಸ್ಟ್ ಒನ್ನು ರಿಫ್ರಾಕ್ಷನ್ ಅಂತ ಕೊಟ್ಟಿದ್ದಾರೆ. ರಿಫ್ರಾಕ್ಷನ್ ಅಂದರೆ ಏನು? ಬೆಂಡಿಂಗ್ ಆಫ್ ಲೈಟ್ ವೆನ್ ಇಟ್ ಮೂವ್ಸ್ ಫ್ರಮ್ ಒನ್ ಮೀಡಿಯಮ್ ಟು ಅನದರ್ ಮೀಡಿಯಮ್ ಅಂತ. ಆಯಿತಾ? ಒಂದು ಮೀಡಿಯಮಿಂದ ಅನದರ್ ಮೀಡಿಯಮ್ಗೆ ಏನಾದರೂ ಲೈಟ್ ಬೆಂಡ್ ಆದರೆ, ಮೂವ್ ಆದರೆ ಇಟ್ ಬೆಂಡ್ಸ್. ಇದನ್ನು ರಿಫ್ರಾಕ್ಷನ್ ಅಂತ ಕರಿತೀವಿ. ದಿಸ್ ಈಸ್ ಇನ್ಸಿಡೆಂಟ್ ರೇ, ದಿಸ್ ಈಸ್ ರಿಫ್ರಾಕ್ಟೆಡ್ ರೇ. ದಿಸ್ ಈಸ್ ಇನ್ಸಿಡೆಂಟ್ ಆ್ಯಂಗಲ್, ದಿಸ್ ಈಸ್ ರಿಫ್ರಾಕ್ಟೆಡ್ ಆ್ಯಂಗಲ್, ದಿಸ್ ಆ್ಯಂಗಲ್ ಆಫ್ ದಿಸ್ ಈಸ್ ನಾರ್ಮಲ್. ಆಯಿತಾ? ಈ ಥರ ಒಂದಿರುತ್ತೆ. ಸೊ ದಿಸ್ ಈಸ್ ರಿಫ್ರಾಕ್ಷನ್. ಇಲ್ಲಿ ಲೈಟ್ ಅಬ್ಸಾರ್ಪ್ಷನ್ ಆಗ್ತಾ ಇಲ್ಲ, ಜಸ್ಟ್ ಬೆಂಡ್ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಕೆಲವೊಂದು ಥಿಂಗ್ಸು ನಮಗೆ ಈ ಥರ ಕಾಣಿಸುತ್ತೆ. ನೋಡಿ, ಈ ಪೆನ್ಸಿಲ್ಲು ಇಲ್ಲಿ ಇರಬೇಕಾಗಿರೋದು. ಆ್ಯಕ್ಚುಲಿ
ಪೆನ್ಸಿಲ್ ಇಲ್ಲಿರಬೇಕಾಗಿತ್ತು, ಬಟ್ ನಮ್ಗೆ ಇಲ್ಲಿ ಕಾಣಿಸ್ತಾ ಇದೆ. ಯಾಕೆ? ಬಿಕಾಸ್ ಆಫ್ ರಿಫ್ರಾಕ್ಷನ್. ಅಲ್ಲಿ ಲೈಟ್ ಬೆಂಡ್ ಆಗಿದೆ, ಅದಕ್ಕೋಸ್ಕರ ಈ ಥರ ಕಾಣಿಸುತ್ತೆ. ಸೊ ದಿಸ್ ಇಸ್ ಆಲ್ ಅಬೌಟ್ ರಿಫ್ರಾಕ್ಷನ್. ಓಕೆ, ನೆಕ್ಸ್ಟ್ ಕಮಿಂಗ್ ಟು ಡಿಸ್ಪರ್ಷನ್. ಡಿಸ್ಪರ್ಷನ್ ಅಂದರೆ ಏನು? ತುಂಬ ನಾವು ಹೈಸ್ಕೂಲಿಂದ ಕಲಿತಾನೆ ಇದ್ದೀವಿ. ಏನದು? ದಿ ಸ್ಪ್ಲಿಟಿಂಗ್ ಅಪ್ ಆಫ್ ಲೈಟ್, ವೈಟ್ ಲೈಟ್ ಇಂಟು 7 ಡಿಫರೆಂಟ್ ಕಲರ್ಸ್ ಇಸ್ ಕಾಲ್ಡ್ ಡಿಸ್ಪರ್ಷನ್. ನೆಕ್ಸ್ಟ್ ಕಮಿಂಗ್ ಟು ರಿಫ್ಲೆಕ್ಷನ್. ಬೌನ್ಸಿಂಗ್ ಬ್ಯಾಕ್ ಆಫ್ ಲೈಟ್ ವೆನ್ ಲೈಟ್ ರೇ ಇನ್ಸಿಡೆಂಟ್ ಆನ್ ಎ ರಿಫ್ಲೆಕ್ಟಿಂಗ್ ಸರ್ಫೇಸ್ ಇಸ್ ಕಾಲ್ಡ್ ರಿಫ್ಲೆಕ್ಷನ್. ಆಯಿತಾ? ಇನ್ನೊಂದಿದೆ, ಯಾವುದು? ಸ್ಕ್ಯಾಟ್ರಿಂಗ್ ಆಫ್ ಲೈಟ್. ಸೊ ಈ ಸ್ಕ್ಯಾಟ್ರಿಂಗ್ ಆಫ್ ಲೈಟಲ್ಲಿ ಏನಾಗುತ್ತೆ? ಫಸ್ಟು ಈ ಸೂರ್ಯನಿಂದ ಬಂದಿರುವಂಥ ಲೈಟನ್ನು ಏನು ಮಾಡುತ್ತೆ? ಈ ಒಂದು ಇದರಲ್ಲಿರುವಂಥ ಪಾರ್ಟಿಕಲ್ಸ್ ಅಬ್ಸರ್ವ್ ಮಾಡ್ಕೊಂಡು ಮತ್ತೆ ಎಲ್ಲ ಡೈರೆಕ್ಷನಲ್ಲಿ ರಿಫ್ಲೆಕ್ಟ್ ಮಾಡುತ್ತೆ. ಸೊ ಇದನ್ನು ನಾವು ಏನಂತ ಕರಿತೀವಿ? ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಅಂತ ಕರಿತೀವಿ. ಆಯಿತಾ? ಸೊ ದಟ್ಸ್ ವೈ ಹಿಯರ್ ಇನ್ ದಿಸ್ ಕೇಸ್ ದಿ ಕರೆಕ್ಟ್ ಆಪ್ಷನ್ ಈಸ್ ಸ್ಕ್ಯಾಟ್ರಿಂಗ್ ಆಫ್ ಲೈಟ್. ಎಲ್ಲ ಥರದ್ದು ಸಹ ಯಾಕೆ ಎಕ್ಸ್ಪ್ಲೇನ್ ಮಾಡಿದೆ ಅಂತಂದರೆ, ಈ ಎಲ್ಲದರ ಮೇಲೂ ಸಹ ನಿಮ್ಮ ಕ್ವಶನ್ಸ್ ಬರಬಹುದು, ಅದಕ್ಕೋಸ್ಕರ ಎಕ್ಸ್ಪ್ಲೇನ್ ಮಾಡಿದೆ. ಆಯಿತಾ? ನೆಕ್ಸ್ಟ್, ವೇವ್ ಥಿಯರಿ ಆಫ್ ಲೈಟ್ ವಾಸ್ ಪ್ರಪೋಸ್ಡ್ ಬೈ, ನಾವು ಆಲ್ರೆಡಿ ಕಲ್ತಿದ್ದೀವಿ, ಏನು? ಹೈಗನ್ಸ್ ವೇವ್ ಥಿಯರಿ ಅಂತ. ಆಯಿತಾ? ಸೆಕೆಂಡ್ PUCಯಲ್ಲಿ ನ್ಯೂಟನ್ಸ್ ಬಗ್ಗೆ ಎಷ್ಟೊಂದೇನು ಕ್ವಶನ್ಸ್ಗೆ ಇಲ್ಲ. ಆಯಿತಾ? ಜಾಸ್ತಿ ಹೈಗನ್ಸ್ ಮೇಲೆ ಇದೆ. ನೆಕ್ಸ್ಟು ಫ್ರೆನೆಲ್ಸ್ ಡಿಫ್ರಾಕ್ಷನ್ ಅನ್ನೋ ಕಾನ್ಸೆಪ್ಟ್ ಬರುತ್ತೆ. ಆಯಿತಾ? ಫ್ರೆನೆಲ್ಸ್ ಡಿಫ್ರಾಕ್ಷನ್, ಫ್ರಾನ್ಹಾಫರ್ ಡಿಫ್ರಾಕ್ಷನ್ ಅಂತ. ಮ್ಯಾಕ್ಸ್ವೆಲ್ ಮೇಲೇನು ಅಷ್ಟೊಂದೇನಿಲ್ಲ. ಆಯಿತಾ? ನೆಕ್ಸ್ಟ್, ಐನ್ಸ್ಟೈನ್ಸ್ photoelectric equation is given by K maximum is equal to h nu minus h nu naught. Here nu naught refers to ಅಂತ ಇದೆ. ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ಕಾನ್ಸೆಪ್ಟನ್ನು ನಾನು ಇನ್ ಡೀಟೇಲಾಗಿ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. ಇದನ್ನು ಕೇಳಿಸ್ಕೊಳ್ಳಿ. ಅದಾಗಿದ್ದಾದಮೇಲೆ ಈ ಕ್ವಶನ್ಸ್ ಆನ್ಸರ್ ಮಾಡಿ ಬೇರೆ ಕ್ವಶನ್ಸ್ ಆನ್ಸರ್ ಮಾಡೋಣ. ಆಗ್ಬೋದಾ? ಓಕೆ ಡಿಯರ್ ಸ್ಟೂಡೆಂಟ್ಸ್, ಲೆಟ್ ಮಿ ಎಕ್ಸ್ಪ್ಲೈನ್ ಐನ್ಸ್ಟೈನ್ಸ್ photoelectric equation ಹಿಯರ್ ಇನ್ ಶಾರ್ಟ್. ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಐನ್ಸ್ಟೈನ್ಸ್ photoelectric equation. ಐನ್ಸ್ಟೈನ್ಸ್ photoelectric equation. ಸೊ ಈ ಒಂದು ಈಕ್ವೇಷನ್ ಬರೆಯೋದಕ್ಕೆ ಮುಂಚೆ ನಿಮಗೊಂದು ಥಿಯರಿ ಎಕ್ಸ್ಪ್ಲೈನ್ ಮಾಡಬೇಕು. ಇಲ್ಲೊಂದು ಯಾವುದೋ ಒಂದು ಮೆಟೀರಿಯಲ್ ಇದೆ, ತಂತಾಗಿ ಅದು ಬಿದ್ದಿದೆ. ಆ ಮೆಟೀರಿಯಲ್ ಮೇಲೆ ಏನಾಗಿದೆ? ಅದರ ಸರ್ಫೇಸ್ ಮೇಲೆ ಒಂದಷ್ಟು ಎಲೆಕ್ಟ್ರಿಕ್ ಚಾರ್ಜಸ್ ಇದೆ, ಎಲೆಕ್ಟ್ರಾನ್ಸ್. ಸೊ ಆ ಎಲೆಕ್ಟ್ರಾನ್ಸ್ ಕಂಪ್ಲೀಟಾಗಿ ಯಾವುದೇ ಒಂದು ಆಟಮ್ಗೆ ಅಟ್ಯಾಚ್ ಆಗಿಲ್ಲ, ಮತ್ತು ಹೊರಗಡೆನೂ ಸಹ ಬರ್ತಾ ಇಲ್ಲ. ಅಂದರೆ ಸರ್ಫೇಸ್ ಮೇಲೆ ಹಾಗೆ ಓಡಾಡ್ಕೊಂಡಿದೆ. ಸೊ ಈಗ ನಾನೇನು ಮಾಡ್ತೀನಿ? ಈ ಎಲೆಕ್ಟ್ರಾನ್ಸ್ನ ಆಚೆ ತೆಗಿಬೇಕು ಅಂತ ಟ್ರೈ ಮಾಡ್ತೀನಿ. ಅದನ್ನು ಎಮಿಷನ್ ಆಫ್ ಎಲೆಕ್ಟ್ರಾನ್ ಅಂತ ಕರಿತೀವಿ. ಎಮಿಷನ್ ಆಫ್ ಎಲೆಕ್ಟ್ರಾನ್ಸಲ್ಲಿ 3 ಟೈಪ್ಸ್ ಇದೆ: ಥರ್ಮಿಯಾನಿಕ್ ಎಮಿಷನ್, ಫೀಲ್ಡ್ ಎಮಿಷನ್, ಫೋಟೋಎಲೆಕ್ಟ್ರಿಕ್ ಎಮಿಷನ್, ಆ್ಯಂಡ್ ಫೋರ್ತ್ ಒನ್ ಇದೆ, ಯಾವುದದು? ಸೆಕೆಂಡರಿ ಎಮಿಷನ್ ಅಂತ. ಅದನ್ನು ನಿಮಗೆ ಸಿಲೆಬಸ್ಸಲ್ಲಿ ಇಲ್ಲ. ಇಲ್ಲಿ ಈ ಒಂದು ಎಲೆಕ್ಟ್ರಾನ್ಸ್ ಏನಿದೆ ಅದನ್ನು ಹೊರಗಡೆ ತೆಗೆಯೋದಕ್ಕೆ ಟ್ರೈ ಮಾಡಬೇಕು ಅಂತಂದರೆ ಫೋಟೋಎಲೆಕ್ಟ್ರಿಕ್ ಎಮಿಷನ್ನ ಕನ್ಸಿಡರ್ ಮಾಡ್ತೀನಿ. ಲೆಟ್ ಮಿ ಕನ್ಸಿಡರ್ ಎ ಫೋಟಾನ್ ಆಫ್ ಎನರ್ಜಿ ಈಸ್ ಈಕ್ವಲ್ ಟು h nu. ಆಯಿತಾ? ಈ ಒಂದು ಎಲೆಕ್ಟ್ರಾನು ಸುಮ್ಮನೆ ಆಚೆ ಬಂದ್ಬಿಡೋದಿಲ್ಲ. ಸ್ವಲ್ಪ ಎನರ್ಜಿ ಕೊಟ್ಟಿದ ತಕ್ಷಣ ಆಚೆ ಬಂದ್ಬಿಡೋದಿಲ್ಲ. ಯು ನೀಡ್ ಟು ಗಿವ್ ಮಿನಿಮಮ್ ಎನರ್ಜಿ. ಸ್ವಲ್ಪ ಎನರ್ಜಿ, ಒಂದು ರಿಕ್ವೈರ್ಡ್ ಅಮೌಂಟ್ ಆಫ್ ಮಿನಿಮಮ್ ಎನರ್ಜಿ ಕೊಡಬೇಕು. ಆಯಿತಾ? ಅದೆಷ್ಟು? ವರ್ಕ್ ಫಂಕ್ಷನ್ ಅಂತ ಕರಿತೀವಿ. ದಿಸ್ ಇಸ್ ಆಲ್ಸೋ ಎನರ್ಜಿ ರೆಪ್ರೆಸೆಂಟೆಡ್ ಇನ್ ಎಲೆಕ್ಟ್ರಾನ್ ವೋಲ್ಟ್. ಅಂದರೆ SI ಯೂನಿಟ್ ಎಲೆಕ್ಟ್ರಾನ್ ವೋಲ್ಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಬರೀತೀನಿ ನೋಡಿ, ವರ್ಕ್ ಫಂಕ್ಷನ್ ಈಸ್ ಈಕ್ವಲ್ ಟು 2 ಎಲೆಕ್ಟ್ರಾನ್ ವೋಲ್ಟ್, ವರ್ಕ್ ಫಂಕ್ಷನ್ ಈಸ್ ಈಕ್ವಲ್ ಟು 3 ಎಲೆಕ್ಟ್ರಾನ್ ವೋಲ್ಟ್. ಅಂದರೆ ಇಷ್ಟು ಎನರ್ಜಿ ಕೊಟ್ಟರೆ ಮಾತ್ರ ಎಲೆಕ್ಟ್ರಾನ್ ಆಚೆ ಬರುತ್ತೆ ಅಂತ ಅರ್ಥ. ಓಕೆನಾ? ಅರ್ಥ ಆಗ್ತಿದೆ ಅನಿಸುತ್ತೆ. ಈಗ ಅಷ್ಟು ಎನರ್ಜಿ ಇದಕ್ಕಿದೆಯಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಅಷ್ಟು ಎನರ್ಜಿ ಇದೆ ಅಂತಂದರೆ ದಿ ಎಲೆಕ್ಟ್ರಾನ್ ವಿಲ್ ಕಮ್ ಔಟ್. ಬಟ್ ಆ ಒಂದು ಈ ವರ್ಕ್ ಫಂಕ್ಷನ್ಗಿಂತಲೂ ಸಹ ಇನ್ನೂ ಜಾಸ್ತಿ ಎನರ್ಜಿ ಕೊಟ್ಬಿಟ್ರೆ ಎಲೆಕ್ಟ್ರಾನ್ ತುಂಬ ಆಸೆ ಆಗಿಬಿಡುತ್ತೆ. ಆ್ಯಂಡ್ ಎಲೆಕ್ಟ್ರಾನ್ ಕಮ್ಸ್ ಔಟ್ಸೈಡ್ ಫಾಸ್ಟರ್. ಎಷ್ಟು ಫಾಸ್ಟಾಗಿ ಆಚೆ ಬರುತ್ತೆ? ಕೈನೆಟಿಕ್ ಎನರ್ಜಿ ಜಾಸ್ತಿ ಆಗ್ತಾ ಹೋಗುತ್ತೆ, KE ಅಂತ ಬರಿತೀನಿ. ಓಕೆ, ಈಗ ಕೊಟ್ಟಿರುವಂಥ ಎನರ್ಜಿ, ಫಾರ್ ಎಕ್ಸಾಂಪಲ್ ಇಲ್ಲಿ 3 ಎಲೆಕ್ಟ್ರಾನ್ ವೋಲ್ಟ್ಸ್ ಆಫ್ ಎನರ್ಜಿ ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ಳಿ. ಇಲ್ಲಿ ಬೇಕಾಗಿರೋದಷ್ಟು 2 ಎಲೆಕ್ಟ್ರಾನ್ ವೋಲ್ಟ್. ಇನ್ನೊಂದು ಎಕ್ಸ್ಟ್ರಾ 1 ಎಲೆಕ್ಟ್ರಾನ್ ವೋಲ್ಟ್ ಏನಾಯಿತು? ಕೈನೆಟಿಕ್ ಎನರ್ಜಿಯಾಗಿ ಕನ್ವರ್ಟ್ ಆಯಿತು. ಅಂದರೆ ಸೊ 3 ಎಲೆಕ್ಟ್ರಾನ್ ವೋಲ್ಟ್ ಇನ್ಸಿಡೆಂಟ್ ಎನರ್ಜಿ, 2 ಎಲೆಕ್ಟ್ರಾನ್ ವೋಲ್ಟ್ ವರ್ಕ್ ಫಂಕ್ಷನ್ನು, ಆ್ಯಂಡ್ 1 ಎಲೆಕ್ಟ್ರಾನ್ ವೋಲ್ಟ್ kinetic energy. So here I can write h nu is incident energy, h nu naught is, ಇದನ್ನು ನಾವು h nu naught ಅಂತಲೂ ಸಹ ಬರೀಬೋದು, ವರ್ಕ್ ಫಂಕ್ಷನ್ನು ಪ್ಲಸ್
1 ಅನ್ನೋದು 1 ಎಲೆಕ್ಟ್ರಾನ್ ವೋಲ್ಟ್ ಯಾವುದು? ಕೈನೆಟಿಕ್ ಎನರ್ಜಿ. ಸೊ ಹಿಯರ್ ಎಚ್ ಈಸ್ ಕಾಲ್ಡ್ ಪ್ಲಾಂಕ್ಸ್ ಕಾನ್ಸ್ಟೆಂಟ್. ಎಚ್ ಅಂದರೆ ಏನು? ಪ್ಲಾಂಕ್ಸ್ ಕಾನ್ಸ್ಟೆಂಟ್. ಅದ್ರ ವ್ಯಾಲ್ಯೂ ಎಷ್ಟಿರುತ್ತೆ? 6.625 ಇಂಟು 10⁻⁻34 ಜೌಲ್ ಸೆಕೆಂಡ್ ಅಷ್ಟು ಇರುತ್ತೆ. ನೆಕ್ಸ್ಟ್ ನ್ಯೂ ಅಂದರೆ ಏನು? ಇಟ್ ಈಸ್ ಫ್ರೀಕ್ವೆನ್ಸಿ. ಮ್ಯೂ ನಾಟ್ ಅಂದರೆ ಏನು? ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ. ಆಯಿತಾ? ಇದನ್ನು ಸಪ್ರೇಟಾಗಿ ಡಿಸ್ಕಸ್ ಮಾಡೋಣ ತಗೊಳ್ಳಿ. ಆಯಿತಾ? ಸೊ ಇಲ್ಲಿ 5 ನಾವೇನು ಬರೆದ್ವಿ? ಎಚ್ ನ್ಯೂ ನಾಟ್. ಆಯಿತಾ? ದಿಸ್ ಈಸ್ ದ ಎನರ್ಜಿ. ಅದನ್ನು ವರ್ಕ್ ಫಂಕ್ಷನ್ ಅಂತ ಕರಿತೀವಿ. ವರ್ಕ್ ಫಂಕ್ಷನ್ ನಥಿಂಗ್ ಬಟ್ ಎನರ್ಜಿ ರಿಕ್ವೈರ್ಡ್ ಫಾರ್ ದಿ ಎಲೆಕ್ಟ್ರಾನ್ ಟು ಕಮ್ ಔಟ್ ಫ್ರಮ್ ದಿ ಸರ್ಫೇಸ್ ಆಫ್ ದಿ ಮೆಟಲ್. ಈ ಸರ್ಫೇಸ್ ಆಫ್ ದಿ ಮೆಟಲಿಂದ ಆಚೆ ಬರಲಿಕ್ಕೆ ಕೊಡಬೇಕಾದಂತಹ ಒಂದಷ್ಟು ಮಿನಿಮಮ್ ಎನರ್ಜಿನ ನಾವು ವರ್ಕ್ ಫಂಕ್ಷನ್ ಅಂತ ಕರಿತೀವಿ. ಆ್ಯಂಡ್ ದಟ್ ಈಸ್ ಈಕ್ವಲ್ ಟು ಎಚ್ ನ್ಯೂ ನಾಟ್. ಈಗ ಇದನ್ನೇನಂತ ಕರಿತೀವಿ? ಫ್ರೀಕ್ವೆನ್ಸಿ. ನಾರ್ಮಲ್ ಫ್ರೀಕ್ವೆನ್ಸಿ ಇಲ್ಲ, ಇಲ್ಲಿ ವರ್ಕ್ ಫಂಕ್ಷನ್ ಮಿನಿಮಮ್ ಎನರ್ಜಿ ಇರೋದ್ರಿಂದ ಈ ಫ್ರೀಕ್ವೆನ್ಸಿ ಸಹ ಆ ಮಿನಿಮಮ್ ಸ್ಯಾಟಿಸ್ಫ್ಯಾಕ್ಟೋರಿಯಲ್ ವಾಟ್ ಇಸ್ ದಟ್ ಫ್ರೀಕ್ವೆನ್ಸಿ ಇರಬೇಕು. ಅದನ್ನು ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ. ಇನ್ನೊಂದಿದೆ ಇದ್ರ ಮೇಲೆ ಏನು? ವೇವ್ ಲೆಂತ್ ಥರ ಬರೀಬೋದು. ಎಚ್ ಹಾಗೆ ಇರುತ್ತೆ. ಈ ನ್ಯೂ ಅಂತ ಬರೀಬೋದು C/λ0 ಅಂತ ಬರೀಬೋದು. ಸೊ ನ್ಯೂ ನಾಟ್ ಈಸ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಆ್ಯಂಡ್ λ0 ಈಸ್ ಥ್ರೆಶೋಲ್ಡ್ ವೇವ್ ಲೆಂತ್. ಥ್ರೆಶೋಲ್ಡ್ ವೇವ್ ಲೆಂತ್. ಸೊ ಈ ಥರ ಒಂದು ಕೇಸ್ ಇರುತ್ತೆ. ಸೊ 5 ಈಸ್ ಈಕ್ವಲ್ ಟು ಎಚ್ ಯು ನಾಟ್ ಆ್ಯಂಡ್ ದಟ್ ಈಸ್ ಈಕ್ವಲ್ ಟು HC/λ0 ಆಗ್ಬೋದಾ? ನಾವು ಇನ್ ದಿಸ್ ಕೇಸ್ ಈಗ ಈ ಒಂದು ಕ್ವಶನ್ನ ನಿಮ್ಗೆ ಅಲ್ಲಿ ಕೊಟ್ಟಿದ್ದಾನೆ. ಅದಕ್ಕೂ ಮುಂಚೆ ಇನ್ನೂ ಡಿಫ್ರೆಂಟ್ ಈಕ್ವೇಷನ್ಸ್ ನಾವು ಬರೀಬೋದು. ಇಲ್ಲಿ ನೋಡಿ, ಐನ್ಸ್ಟೈನ್ಸ್ ಫೋಟೋ ಎಲೆಕ್ಟ್ರಿಕ್ ಇಕ್ವೇಷನ್ ಬಗ್ಗೆ ನಿಮಗೆ ಕ್ವಶನ್ಸ್ ಕೇಳಿದ್ರೆ E ಈಸ್ ಈಕ್ವಲ್ ಟು ವರ್ಕ್ ಫಂಕ್ಷನ್ ಪ್ಲಸ್ ಕೈನೆಟಿಕ್ ಎನರ್ಜಿ ಅಂತ ಕೊಟ್ಟಿದ್ರು ಅಲ್ವಾ? ಒಂದು 2 ಮಿನಿಟ್ಸ್ ಇದನ್ನು ಬರೆದು ಬಿಡೋಣ. ಎಚ್ ನ್ಯೂ ಅಂತ ಬಂದಿದೆ, ಎಚ್ ನ್ಯೂ ನಾಟ್ ಪ್ಲಸ್ ಕೈನೆಟಿಕ್ ಎನರ್ಜಿ ಫಾರ್ಮುಲಾ ಏನಪ್ಪ? 12mv² ಅಲ್ವಾ? ನೆಕ್ಸ್ಟು ಈ ನ್ಯೂ ಅನ್ನು ನಾನೇನು ಬರೆಯುವುದು? C/λ. ದಿಸ್ ಈಸ್ ದ ಎನರ್ಜಿ. ಆಯಿತಾ? ಎನರ್ಜಿ ಆಫ್ ದಿ ಇನ್ಸಿಡೆಂಟ್ ರೇಡಿಯೇಷನ್ ಆ್ಯಂಡ್ ದಿಸ್ ಈಸ್ ದ ವೇವ್ ಲೆಂತ್, ಫ್ರೀಕ್ವೆನ್ಸಿ ಆ್ಯಂಡ್ ದಿಸ್ ಇಸ್ ದ ವೇವ್ ಲೆಂತ್. ಸಿ ಅಂದರೆ ಏನು? ಸ್ಪೀಡ್ ಆಫ್ ಲೈಟ್. ಅದ್ರದ್ದು ವ್ಯಾಲ್ಯೂ ಬೇಕಾದರೆ ಬರೆದಿರ್ತೀನಿ ನೋಡ್ಕೊಳ್ಳಿ. ಸ್ಪೀಡ್ ಆಫ್ ಲೈಟು 3 × 10⁸ ಮೀಟರ್/ಸೆಕೆಂಡ್ ಅಂತ ಇರುತ್ತೆ. ಆಯಿತಾ? ಅದು ಕಾನ್ಸ್ಟೆಂಟ್. ಆ್ಯಂಡ್ ದಟ್ ಈಸ್ ಈಕ್ವಲ್ ಟು HC/λ0. ಯಾಕೆಂತಂದರೆ ಇದು ಸಹ ಫ್ರೀಕ್ವೆನ್ಸಿ, ಇದು ಸಹ ಫ್ರೀಕ್ವೆನ್ಸಿ ಪ್ಲಸ್ ಕೈನೆಟಿಕ್ ಎನರ್ಜಿ ಇನ್ನೊಂದು ಥರ ಬರೀಬೋದು EV0 ಅಂತ. ಇನ್ ಟರ್ಮ್ಸ್ ಆಫ್ ಸ್ಟಾಪಿಂಗ್ ಪೊಟೆನ್ಷಿಯಲ್ ಅಂತ ಕರಿತೀವಿ. ಸ್ಟಾಪಿಂಗ್ ಪೊಟೆನ್ಷಿಯಲ್ ಡೆಫಿನೇಷನ್ ತುಂಬ ಇಂಪಾರ್ಟೆಂಟು. ನಿಮ್ಗೆ ಐನ್ಸ್ಟೈನ್ಸ್ ಫೋಟೋ ಎಲೆಕ್ಟ್ರಿಕ್ ಎಕ್ಸ್ಪೆರಿಮೆಂಟ್ ಎಕ್ಸ್ಪ್ಲೇನ್ ಮಾಡೋ ಟೈಮಲ್ಲಿ ಬರುತ್ತೆ ಅದು. ಸ್ಟಾಪಿಂಗ್ ಪೊಟೆನ್ಷಿಯಲ್, ದಿ ನೆಗೆಟಿವ್ ಪೊಟೆನ್ಷಿಯಲ್ ಗಿವನ್ ಟು ದಿ ಆ್ಯನೋಡ್ ಪ್ಲೇಟ್ ಇನ್ ಆರ್ಡರ್ ಟು ಸ್ಟಾಪ್ ದಿ ಎಲೆಕ್ಟ್ರಾನ್ಸ್ ಇನ್ ರೀಚಿಂಗ್ ದಿ ಆ್ಯನೋಡ್ ಪ್ಲೇಟ್ ಅಂತ ಬರುತ್ತೆ. ಡೆಫಿನೇಷನ್ ತುಂಬ ಇಂಪಾರ್ಟೆಂಟ್. ಒಂದ್ಸರಿ ನೋಡ್ಕೊಳ್ಳಿ. ಇದನ್ನು ನೀವು ಫಿಲ್ ಇನ್ ದ ಬ್ಲಾಂಕ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು. ಈ ಥರ ಡಿಫ್ರೆಂಟ್ ಆಗಿ ನೀವು ಐನ್ಸ್ಟೈನ್ಸ್ ಫೋಟೋ ಎಲೆಕ್ಟ್ರಿಕ್ ಈಕ್ವೇಷನ್ನ ಬರೀಬಹುದು. ಆಯಿತಾ? ಸೊ ಈಗ ಇದಿಷ್ಟು ಗೊತ್ತಿದ್ರೆ ನೀವು ಆರಾಮಾಗಿ ಈ ಕ್ವಶನ್ಸನ್ನು ಆನ್ಸರ್ ಮಾಡ್ಬೋದು. ಏನಿದು ಕ್ವಶನ್ನು ಅಂತಂದರೆ, ಐನ್ಸ್ಟೈನ್ ಫೋಟೋ ಎಲೆಕ್ಟ್ರಿಕ್ ಈಕ್ವೇಷನ್ ಈಸ್ ಗಿವೆನ್. ಸೊ ವೇರ್ ನ್ಯೂ ನಾಟ್ ರಿಫರ್ಸ್ ಟು ಏನು? ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ. ಈಗ ಅರ್ಥ ಆಯ್ತಲ್ವಾ? ಆ ಒಂದು ಕಾನ್ಸೆಪ್ಟ್ ಗೊತ್ತಿದ್ರೆ ಯಾವುದೇ ಥರದ್ದು ಒಂದಷ್ಟು ಕ್ವಶನ್ಸ್ ಟ್ವಿಸ್ಟ್ ಮಾಡಿ ಕೊಟ್ಟದ್ದು ಸಹ ನೀವು ಆನ್ಸರ್ ಮಾಡಬಹುದು. ನೆಕ್ಸ್ಟ್, ಇಫ್ ಎ ಈಸ್ ಮಾಸ್ ನಂಬರ್, Z is atomic number, N is neutron number, then which of the following is correct? ಈಗ ಬರೀತೀವಿ ನೋಡಿ. ಒಂದು ಎಲಿಮೆಂಟ್ನ ಯಾವ ರೀತಿ ನಾವು ರಿಪ್ರೆಸೆಂಟ್ ಮಾಡ್ತೀವಿ ಅಂತಂದರೆ, X ಅಂತ ಬರೆದು ಇಲ್ಲಿ Z ಅಂತ ಬರಿತೀವಿ, ಇಲ್ಲಿ ವಾಟ್ ಇಸ್ ದಟ್ A ಅಂತ ಬರಿತೀವಿ. ಈಗ ಒಂದು ಎಕ್ಸಾಂಪಲ್ ಕೊಡೋದಾದರೆ 1H2 ಅಂತ ಬರಿತೀವಿ, ಡ್ಯೂಟೆರಾನ್ ಅಂತ. ಆಯಿತಾ? ಈ ಡ್ಯೂಟೆರಾನ್ ಏನು ರೆಪ್ರೆಸೆಂಟ್ ಮಾಡುತ್ತೆ? ಇದು ಈ 1 ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ನಂಬರ್ ಆಫ್ ಪ್ರೋಟಾನ್ಸ್ನ ರೆಪ್ರೆಸೆಂಟ್ ಮಾಡುತ್ತೆ. ಈ 2 ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ನಂಬರ್ ಆಫ್ ಪ್ರೋಟಾನ್ಸ್ ಪ್ಲಸ್ ನ್ಯೂಟ್ರಾನ್ಸ್. ಓಕೆ, ಪ್ರೋಟಾನ್ಸ್ ಆಲ್ರೆಡಿ ಒಂದಿದೆ, ಸೊ ನ್ಯೂಟ್ರಾನ್ಸ್ ಎಷ್ಟಿರಬೇಕು? ಇನ್ನು 1 ಇರುತ್ತೆ. ಅಕಸ್ಮಾತ್ ನಾನು ಟ್ರೀಶಿಯಮ್ ತೊಗೊಂಡ್ರೆ ಪ್ರೋಟಾನ್ ಆಲ್ರೆಡಿ ಎಷ್ಟಿದೆ? 1 ಇದೆ, 1 ಪ್ರೋಟಾನ್ ಇದೆ. ಇನ್ನು ನ್ಯೂಟ್ರಾನ್ಸ್ ಎಷ್ಟಿರಬೇಕು? 2. ಸೊ 2 + 1 = 3 ಅಂತ. ಸೊ ಆ ಲೆಕ್ಕದಲ್ಲಿ ನಾವು ಇಲ್ಲಿ ಏನು ಬರೀಬೋದು ಇಲ್ಲಿ? ಸೊ ದಿಸ್ ಈಸ್ ಈಕ್ವಲ್ ಟು
ನಂಬರ್ ಆಫ್ ಪ್ರೋಟಾನ್ಸ್ ಪ್ಲಸ್ ನ್ಯೂಟ್ರಾನ್ಸ್. ಸೊ ಎ ಈಸ್ ಈಕ್ವಲ್ ಟು ಝೆಡ್ ಪ್ಲಸ್ ಎನ್ ಅಂತ ಫಾರ್ಮುಲಾ ಇರುತ್ತೆ, ತುಂಬ ಇಂಪಾರ್ಟೆಂಟು ನೋಡ್ಕೊಳ್ಳಿ. ಸೊ ಆಪ್ಷನ್ ಡಿ ಈಸ್ ಕರೆಕ್ಟ್. ಎ ಈಸ್ ಈಕ್ವಲ್ ಟು ಝೆಡ್ ಇಂಟು ಏನಿದೆ, ಸಾರಿ ಇದು ಕರೆಕ್ಟ್ ಅಲ್ಲ, ಎ ಈಸ್ ಈಕ್ವಲ್ ಟು ಝೆಡ್ ಪ್ಲಸ್ ಎನ್ ಇರಬೇಕು. ಆಪ್ಷನ್ ಸಿ ಈಸ್ ಕರೆಕ್ಟ್. ನೆಕ್ಸ್ಟ್, which one is universal gate? OR gate, AND gate, NOT gate, NAND gate. NAND gate is a universal gate. ಇನ್ನ ಒಂದಿದೆ, ಯಾರಾದರೂ ಹೇಳ್ತೀರಾ? NOR gate, ಹೌದಲ್ವಾ? NOR gate is the universal logic gates. Dear students, do remember, ಈ ಮಿಕ್ಕಿರುವಂಥ ಎಲ್ಲ ಸಹ ಬೇಸಿಕ್ ಲಾಜಿಕ್ ಗೇಟ್ಸ್. ಇದಕ್ಕೆ ಡಯಾಗ್ರಾಮ್ ಬರೀರಿ ನೋಡೋಣ. ಸರ್ಕ್ಯೂಟ್ ಸಿಂಬಲ್ಲು ಸಿ, ಆರ್ ಗೇಟ್ ಈ ಥರ ಬರಿತೀವಿ, ಆಯಿತಾ? ಇದು ಎಲೆಕ್ಟ್ರಾನಿಕ್, ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಅನ್ನೋ ಕಾನ್ಸೆಪ್ಟಲ್ಲಿ ಬರುತ್ತೆ. ಬೇಕಂತಂದರೆ ಈ ಒಂದು ಯೂನಿವರ್ಸಲ್ ಲಾಜಿಕ್ ಗೇಟ್ಸ್ ಆಗಿರ್ಬೋದು, ಇಲ್ಲ ಲಾಜಿಕ್ ಗೇಟ್ಸ್ ಕಂಪ್ಲೀಟಾಗಿ ಒಂದು ವಿಡಿಯೋ ಮಾಡೋಣ, ಆಯಿತಾ? ಸೊ ಇಫ್ ಯು ವಾಂಟ್ ಯು ಕ್ಯಾನ್ ಮೆಸೇಜ್ ಇನ್ ದ ಕಾಮೆಂಟ್ ಸೆಕ್ಷನ್, ಆಯಿತಾ? ಇದ್ರ ಬಗ್ಗೆ ಸಪ್ರೇಟಾಗಿ ಒಂದು ವಿಡಿಯೋ ಮಾಡೋದಾಗುತ್ತೆ. ಆ್ಯಂಡ್ ಗೇಟ್ ಯಾವ ರೀತಿ ಇರುತ್ತೆ? ಈ ಥರ ಇರುತ್ತೆ, ಆಯಿತಾ? ನಿಮ್ಗೆ ಒಂದೇ ವಿಡಿಯೋದಲ್ಲೇ ಮ್ಯಾಕ್ಸಿಮಮ್ ಇನ್ಫಾರ್ಮೇಷನ್ ಗೊತ್ತಾಗಬೇಕು, ಅದಕ್ಕೋಸ್ಕರ ಇಷ್ಟೊಂದು ಡೀಪಾಗಿ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತಿರೋದು. ನಾಟ್ ಗೇಟ್ ಹೇಗಿರುತ್ತೆ? ಒಂದೇ ಇನ್ಪುಟ್ ಇರುತ್ತೆ, ಒಂದೇ ಔಟ್ಪುಟ್ ಇರುತ್ತೆ, ಆಯಿತಾ? ದಿಸ್ ಈಸ್ ಎ ಆ್ಯಂಡ್ ಯು ಹಿಯರ್ ವಿಲ್ ಗೆಟ್ ಎ ಬಾರ್, ಆಯಿತಾ? ಇನ್ನೂ ಒಂದಷ್ಟು ಇದೇ ಥರ ನಾಟ್ ಗೇಟ್ ಥರನೇ ಬರುತ್ತೆ, ಕನ್ಫ್ಯೂಸ್ ಆಗಬಾರ್ದು. ಸಿ ಈ ಥರ ಬರೆದ್ರೆ ಸೆಮಿ ಕಂಡಕ್ಟರ್ ಡಯೋಡ್ ಅಂತ ಬರುತ್ತೆ, ಈ ಥರ ಬರೆದ್ರೆ ಝೀನಾರ್ ಡಯೋಡ್ ಅಂತ ಬರುತ್ತೆ. ಮತ್ತು ಡಯೋಡ್ ಥರನೇ ಬರೆದು ಲೈಟು ಈ ಆರೋ ಮಾರ್ಕು ಹೊರಗಡೆ ಇದ್ದರೆ LED ಅಂತ ಬರುತ್ತೆ. ಒಳಗಡೆ ಟುವರ್ಡ್ಸ್ ಡಯೋಡ್ ಇದ್ದರೆ ಸೆಮಿ ಕಂಡಕ್ಟರ್ ಯಾವುದು ಫೋಟೋ ಸೆಲ್ ಅಂತ ಬರುತ್ತೆ. ಸೊ ಈ ಥರ ಒಂದಷ್ಟು ಸಿಂಬಲ್ಸ್ ಇರುತ್ತೆ, ಸಿಂಬಲ್ಸ್ ಮೇಲೆ ಸಹ ಕ್ವಶನ್ಸ್ ಕೇಳ್ತಾರೆ, ಆಯಿತಾ? ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ನ್ಯಾಂಡ್ ಗೇಟ್ ಯಾವ ರೀತಿ ಬರುತ್ತೆ? ಆ್ಯಂಡ್ ಗೇಟ್ಗೆ ನಾಟ್ ಗೇಟ್ನ ಕನೆಕ್ಟ್ ಮಾಡಿದ್ರೆ ಅಂದರೆ ಬಬಲ್ ಬರುತ್ತೆ ಇಲ್ಲಿ, ಅದನ್ನು ನ್ಯಾಂಡ್ ಗೇಟ್ ಅಂತ ಕರಿತೀವಿ. ಇನ್ನೊಂದು ಯಾವುದು ಹೇಳಿದೆ? ನಾರ್ ಗೇಟ್. ನಾರ್ ಗೇಟ್ ಯಾವ ರೀತಿ ಬರಿತೀವಿ? ಆರ್ ಗೇಟ್ಗೆ ಬಬಲ್ ಕನೆಕ್ಟ್ ಮಾಡಿದ್ರೆ ಅಂದರೆ ನಾಟ್ ಗೇಟ್ ಕನೆಕ್ಟ್ ಮಾಡಿದ್ರೆ ಅದನ್ನು ನಾರ್ ಗೇಟ್ ಅಂತ ಕರಿತೀವಿ. ಇದು ಸಹ ಯೂನಿವರ್ಸಲ್ ಲಾಜಿಕ್ ಗೇಟ್ಸ್. ಎ ಆರ್ ಬಿ ಹೋಲ್ ಬಾರ್, ಇಲ್ಲಿ ಎ ಬಿ, ಎ ಆ್ಯಂಡ್ ಬಿ ಹೋಲ್ ಬಾರ್, ಆಯಿತಾ? ಈ ಥರ ಒಂದು ಫಾರ್ಮುಲಾ ಬರ್ತಾ ಹೋಗುತ್ತೆ. ಲಾಜಿಕ್ ಗೇಟ್ಸ್ ತುಂಬ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ನೆಕ್ಸ್ಟ್, ಲಾಸ್ಟ್ ಕೊನೆಯ ಘಟ್ಟದಲ್ಲಿದ್ದೀವಿ ನಾವು. ಏನದು? ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಎ ಡಿವೈಸ್ ಯೂಸ್ ಟು ಡಿಟೆಕ್ಟ್ ಚಾರ್ಜ್ ಆನ್ ಎ ಬಾಡಿ. ಎಷ್ಟು ಸರಿ ಕೇಳಿದ್ದಾರೆ ಈ ಕ್ವಶನ್? ಲಾಸ್ಟ್ ಇಯರ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಸಹ ಬಂದಿತ್ತು. ಎಲೆಕ್ಟ್ರೋಸ್ಕೋಪ್ ಅಂತ ಬರುತ್ತೆ, ಅಂದರೆ ಗೋಲ್ಡ್ ಲೀಫ್ ಎಲೆಕ್ಟ್ರೋಸ್ಕೋಪ್ ಸ್ಪೆಸಿಫಿಕ್ ಆಗಿ. ನೆಕ್ಸ್ಟ್, ಏರಿಯಾ ಆಫ್ ಡ್ಯಾಶ್ ರೆಪ್ರೆಸೆಂಟ್ಸ್ ದಿ ಡಿಸಿಪೇಷನ್ ಪರ್ ವಾಟ್ ಇಸ್ ಎನರ್ಜಿ ಡಿಸಿಪೇಟೆಡ್ ಪರ್ ಸೈಕಲ್ ಆಫ್ ದಿ ಮ್ಯಾಗ್ನೆಟೈಸೇಷನ್. ಮ್ಯಾಗ್ನೆಟೈಸೇಷನ್ ಅಂದ ತಕ್ಷಣ ಯಾವ್ದು ಬರುತ್ತೆ? ಹಿಸ್ಟರಿಸಿಸ್ ಲೂಪ್ ಇಲ್ಲಿ, ಆಯಿತಾ? ಹಿಸ್ಟರಿಸಿಸ್ ಲೂಪ್. ಸೊ ಇದು ಆಯಿತು ಹಿಸ್ಟರಿಸಿಸ್ ಲೂಪ್ ಸೆಕೆಂಡ್ ಒನ್ಗೆ. ನೆಕ್ಸ್ಟ್, ಬೆಕ್ವರಲ್ ಅಂದ ತಕ್ಷಣ ಯಾವ್ದು ಬರುತ್ತೆ? ರೇಡಿಯೋ ಆಕ್ಟಿವಿಟಿಯಲ್ಲಿ ನೋಡಿ ಎಲ್ಲಿ ಬರುತ್ತೆ. ಲಿಮಿಟ್ ಆಫ್ ರೆಸೊಲ್ಯೂಷನ್ ಆಫ್ ಎ ಟೆಲಿಸ್ಕೋಪ್ ಈಸ್ ಅ ಮಿನಿಮಮ್ ಡ್ಯಾಶ್ ಆಫ್ 2 ಪಾಯಿಂಟ್ ಸೀನ್ ಆಸ್ ಡಿಸ್ಟಿಂಕ್ಟ್ ಆಂಗ್ಯುಲರ್ ಸೆಪರೇಷನ್ ಆಫ್ ಅಂತ ಬರುತ್ತೆ, ಆಂಗ್ಯುಲರ್ ಸೆಪರೇಷನ್. ನೆಕ್ಸ್ಟ್, ಎ ಡ್ಯಾಶ್ ಈಸ್ 1 ಡಿಸ್ಇಂಟಿಗ್ರೇಷನ್ ಪರ್ ಸೆಕೆಂಡ್, ಬೆಕ್ವರಲ್ ಅಂತ ಬರುತ್ತೆ. ಡಿಸ್ಇಂಟಿಗ್ರೇಷನ್ ಪರ್ ಸೆಕೆಂಡ್ ಅಂದರೆ ಬೆಕ್ವರಲ್, BQ ಸ್ಮಾಲ್ ಕ್ಯಾಪಿಟಲ್ B ಸ್ಮಾಲ್ Q ಅಂತ ಬರೀಬೋದು. ನೆಕ್ಸ್ಟು, LED ಅಂದರೆ ಲೈಟ್ ಎಮಿಟಿಂಗ್ ಡಯೋಡ್, ಲೈಟ್ ರೇಡಿಯೇಷನ್ಸ್ನ ಎಮಿಟ್ ಮಾಡುತ್ತೆ. ಸೊ LED ಈಸ್ ಹೆವಿಲಿ ಡೋಪ್ಡ್ PN ಜಂಕ್ಷನ್ ವಿಚ್ ಅಂಡರ್ ಫಾರ್ವರ್ಡ್ ಬಯಾಸ್ ಎಮಿಟ್ಸ್ ಸ್ಪಾಂಟೇನಿಯಸ್ ರೇಡಿಯೇಷನ್ನ ಎಮಿಟ್ ಮಾಡುತ್ತೆ. ಓಕೆನಾ ಡಿಯರ್ ಸ್ಟೂಡೆಂಟ್ಸ್? ಸೊ ದಿಸ್ ಈಸ್ ಆಲ್ ಅಬೌಟ್ ದಿಸ್ ವಿಡಿಯೋ ಡಿಯರ್ ಸ್ಟೂಡೆಂಟ್ಸ್. ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ, ಆಯಿತಾ? ನಾನು ವೀಡಿಯೋಸನ್ನು ನೋಡ್ತಾ ಇರಿ, ಆಯಿತಾ? ಇದೇ ಥರದ್ದು ಜಾಸ್ತಿ ಕ್ವಶನ್ ಪೇಪರ್ಸನ್ನು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಬರುವಂಥ ದಿನದಲ್ಲಿ ತುಂಬ ಕ್ವಾಲಿಟಿ ಇನ್ಫಾರ್ಮೇಷನ್ನು ಸಹ ಡಿಸ್ಕಸ್ ಮಾಡ್ತಾ ಇರ್ತೀನಿ. ನಿಮ್ಮ ಬೋರ್ಡ್ ಎಕ್ಸಾಮಿನೇಷನ್ಗೆ ಹೆಲ್ಪ್ ಆಗೋ ಥರ ಏನು ಇನ್ಫಾರ್ಮೇಷನ್ ಬೇಕು ಪ್ರತಿಯೊಂದು ಇನ್ಫಾರ್ಮೇಷನ್ ಸಹ ಕೊಡ್ತಾ ಹೋಗ್ತೀನಿ. ಓಕೆ, ಐ ಓನ್ಲಿ ನೀಡ್ ಒನ್ ಥಿಂಗ್, ಯುವರ್ ಸಪೋರ್ಟ್. ಓಕೆ, ಸೊ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್, ಟೇಕ್ ಕೇರ್, ಬಾಯ್.